ಹುಟ್ಟಿರೋದೇ ಅಜ್ಞಾನದಿಂದ. ಅಜ್ಞಾನನೇ ತಂದೆ, ಜ್ಞಾನ ಮಗ. ಅಜ್ಞಾನ. ಎಸ್ ಪ್ಲೀಸ್. ದಯಮಾಡಿ ಅಂತ್ಯವ್ರು ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ನನಗೆ ನೋಡಿ, ನಾನು ಹೇಳ್ತೀನಿ, ಯಾವ್ದನ್ನು ನಂಬೋಲ್ಲ, ಸುಲಭವಾಗಿ ಯಾವ್ದನ್ನು ನಂಬೋಲ್ಲ. ನಾನು 55 ವರ್ಷ ನಾನು ಈ ಗುರುಜಿನ ಎಕ್ಸೆಪ್ಟ್ ಮಾಡ್ಕೊಂಡು ನಾನು ತಂದಿದ್ದೀನಿ ಅಂತಂದ್ರೆ, ಈಗ ಒಂದು ಉದಾಹರಣೆ ಹೇಳ್ಬೇಕು, ನಾವು ಬಿಸಿನೀರು ಅಂತ ಹೇಳ್ತೀವಿ. ಆ ಬಿಸಿನೀರು ಅಂತ ಹೇಳಿದಾಗ ನೀವು ಇಲ್ಲ ಕೈ ಹಾಕಿ ಮುಟ್ಟಿದಾಗ ಅದು ತೀವ್ರತೆ ಗೊತ್ತಾಗ್ತದೆ. ಹಾಗೆ ಗುರುಜಿ ಹೇಳೋದ್ರಿಂದ ಇವತ್ತು ಗುರುಜಿಗೂ ಅಂತವ್ರಿಗೆ ಬೋಧನೆ ಮಾಡಿ ಅದಕ್ಕೆ ಫೀಸ್ ಮಾಡಿ ಹಾಗೆ ನೀವು ಹೇಳ್ಬೋದಲ್ಲ. ಸರ್, ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನಂಗೆ ನಾವು ಇವಾಗ ಹೇಳಿದ್ರೆ ಆ ಅಡ್ವೈಸ್ ಅವ್ರಿಗೆ ಅರ್ಥ ಆಗಲ್ಲ. ಯೂನಿಯನ್ ಬುರೆ ಬೂಟ್ ಅಡಿಕೆ ಹೇಳ್ತದೆ, ಅವ್ರ ಮುಖಾಂತರ ಕೇಳಬೇಕು, ಆನ್ಸರ್ ಅವ್ರಿಗೆ ಇದ್ದೇ ಇರ್ತಲ್ಲ ಸರ್. ಅದಕ್ಕೋಸ್ಕರ ಈಗ ಆತರ ಫ್ರೀಯಾಗಿ ಹೇಳ್ಬೇಕು ಅಂದ್ರೆ ಸ್ವಾಮೀಜಿನೂ ಫ್ರೀಯಾಗಿ ಕೂತಿಲ್ವಲ್ಲ, ಕುತ್ಕೊಂಡಿಲ್ಲ. ನಾವು ಲೈವ್ ಅಲ್ಲಿ ಇದ್ವಲ್ಲ, ನಾವು ಲೈವ್ ಅಲ್ಲಿ ಇದ್ದಾಗ ಅವ್ರ ಹತ್ರ ಇದು ನಂದು ಒಂದು ಸಂಶಯ ಇತ್ತು, ಸಂಶಯನ ಬಗೆಹರಿಸ್ಕೊಂಡು ಬೇಜಾರು ಮಾಡಿ ಸರ್. ನೋ ಪ್ರಾಬ್ಲಮ್. ಎಸ್ ಇಲಿಯಾಸ್ ಹೇಳಪ್ಪ. ಸರ್ ನಮಸ್ಕಾರ, ಹೆಸರು ಹರೀಶ್ ಕುಮಾರ್ ಅಂತ ಯಲಹಂಕದಿಂದ. ಹಾ ಹೇಳಪ್ಪ ಹರೀಶ್. ಸರ್ ನನಗೆ ದುಡ್ಡಿನ ಬಗ್ಗೆ ಬಹಳ ಡೌಟ್ ಇದೆ. ಸ್ವಲ್ಪ ನಾನು ಹೇಳೋದೇನೋ ಸಿಲ್ಲಿ ಅನ್ಸ್ಬೋದು. ದುಡ್ಡು ಅಂತ ಬಂದ್ರೆ ಮನುಷ್ಯ ಬಹಳ ಸ್ವಾರ್ಥಿ ಅಲ್ಲ ಸರ್? ಹೌದು, ಯಾರು ಆತರ ಶೇರ್ ಮಾಡ್ಕೊಳಲ್ಲ. ಹೌದು, ನಾನು ಇಷ್ಟು ಕುಡಿಕಿದ್ದೀನಿ, ಆತರ ಮಾಡಿದ್ದೀನಿ ಅಂತ. ಹೌದು, ನನ್ ಕೇಳೋದು ನನ್ ಕ್ವಶನ್ ಏನೋ ಒಂಥರ ಸಿಲ್ಲಿ ಅನ್ಸ್ಬೋದು ನಿಮ್ಗೆ. ಯಾಕಂದ್ರೆ ನನಗೆ ದುಡ್ಡು ಟೈಟ್ ಆಗ್ಬಿಟ್ಟಿದೀನಿ, ಹಂಗಾಗಿದ್ದೀನಿ ಅಂತ, ದುಡ್ಡಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ರೆ ಒಂದ್ ಕಾರ್ ತಗೊಂಡ್ಬಿಟ್ಟಿರ್ತಾನೆ. ಈ ತರ ಇದು ಇದಾರೆ ನೋಡು. ಹರೀಶ್ ಏನ್ ಕೆಲಸ ಮಾಡ್ತೀಯಪ್ಪ? ಸರ್ ನಾನು ಒಂದು ಕಂಪನಿಯಲ್ಲಿ ಫೀಲ್ಡ್ ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೇ ಏಜ್ ನಿನಗೆ? ಇವಾಗ 28 ಸರ್. ಪ್ಲಸ್ ಸಾಯಂಕಾಲ ಪಾರ್ಟ್ ಟೈಮ್ ಡೆಲಿವರಿ ಮಾಡ್ತೀನಿ ಸರ್. ಮದುವೆ ಆಗಿದ್ಯಾ? ಇಲ್ಲ ಸರ್, ಆಗಿಲ್ಲ. ಮದುವೆ ಮಾಡ್ಕೊಳ್ಳೋ, ನಿನ್ ಉತ್ತರ ಸಿಗ್ತದೆ. ಮದುವೆ ಮಾಡ್ಕೊಳ್ಳೋ, ಉತ್ತರ ಸಿಗ್ತದೆ. ಸರ್ ಅದಕ್ಕೆಲ್ಲ ದುಡ್ಡು ಬೇಡ ಸರ್. ದುಡ್ಡೆಲ್ಲ ಬರ್ತದ, ಆಮೇಲೆ ದುಡ್ಡು, ಮನೆ, ಜಮೀನ್ ಗಿಮೀನ್ ಎಲ್ಲ ಬರ್ತದ. ನೀನ್ ಮದುವೆ ಮಾಡ್ಕೊ ಫಸ್ಟ್. ಉತ್ತರ ನೋಡಿ ಹೇಳ್ತೀನಿ ಕೇಳು ಮಿತ್ರ. ಕೆಲವೊಬ್ರು ಅರಿವೇ ಗುರು ಅನ್ನೋದ್ರ ಅರ್ಥ ಏನು ಅಂದ್ರೆ, ಈಗ ನೀನ್ ಹೇಳ್ತಾ ಇದೀಯಾ ಅವನು ದುಡ್ಡು ಇಲ್ಲ, ಅವನ ಹತ್ರ ಇಲ್ಲ ಅಂದ, ಮುಂದೊಂದು ದಿವಸ ಕಾರ್ ತಗೊಂಡ್ ಬಂದ ಅಂತ. ಅದು ಅವನು ವೈಯಕ್ತಿಕ ವಿಚಾರ ಕಣೆ. ಅದ್ರಲ್ಲಿ ಸ್ವಾರ್ಥ ಎಲ್ಲಿಂದ ಬಂತು? ನೀನ್ ಅದನ್ನ ನೆಗೆಟಿವ್ ಆಗಿ ನೋಡ್ತಾ ಇದೀಯಾ. ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸ್ಕೋ, ಸಮಾಜದ ದೃಷ್ಟಿಕೋನವನ್ನು ನೀನು ಬದಲಾಯಿಸಕ್ ಹೋಗ್ಬೇಡ. ಯಾರ್ದು ಅಂದ್ರೆ ನಮ್ಮ ತಿಕ್ಕ ನಾವು ತೊಳ್ಕೊಳ್ಬೇಕೆ ಹೊರತು ಬೇರೆಯವ್ರ ತಿಕ್ಕ ನಾವು ತೊಳೆಯಕ್ಕೆ ಹೋಗ್ಬಾರ್ದು. ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಎಲ್ಲರಿಗೂ ಅದು ಕೆಲವೊಂದೆಲ್ಲ ಲೈವಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಅವ್ನು ಹೆಂಡ್ತೀನಿ ಅವ್ನು ಹೆಂಗಾದರೂ ಸೆಕ್ಸ್ ಮಾಡ್ಕೋತ, ನಿನಗೆ ಯಾಕಯ್ಯ? ನೀನು ಹೋಗ್ಬಿಟ್ಟು ಎಷ್ಟು ಸಲ ಮಾಡಿದೆ ವಾರಕ್ಕೆ ಅಂದ್ರೆ ಅವ್ನು ಹೇಳ್ಬೇಕಾ? ಅದು ವೈಯಕ್ತಿಕ, ಅವನ ಇಷ್ಟ, ಅವ್ನ ಮದುವೆ ಆಗ ಅವ್ನು ಹೆಂಗಾದ್ರೂ ಮಾಡ್ಕೋತಾನೆ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ನಿನಗೇನು ಕೇಳಬೇಕು? ನೀನೇನು ಡಾಕ್ಟ್ರಾ? ಅಥವಾ ನೀನೇನೋ 1 ಲಕ್ಷ ಕೊಡ್ತೀಯಾ ಅವನೇನಾದ್ರು ನಿಜ ಹೇಳಿದ್ರೆ? ಆಗಲ್ಲ, ಅದೆಲ್ಲ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ಸ್ವಾರ್ಥ ಎಲ್ಲಿಂದ ಬಂತು? ಅವನು ಮದುವೆ ಆಗ್ಬಿಟ್ಟವನೇ ನನಗೆ ಹೇಳ್ತಾನೆ ಇಲ್ಲ ವಾರಕ್ಕೆ ಎಷ್ಟು ಸಲ ಮಾಡ್ದ ಅಂತ. ಅವ್ನು ಸ್ವಾರ್ಥಿ ಗುರುಜಿ ಅಂತಂದರೆ ಅದರಲ್ಲಿ ಏನೇ ಅರ್ಥ ಇದೆ? ಏನು ಅರ್ಥ ಇದೆ? ಮೊದಲು ಸಹಜತೆ ಯಾವುದು ಅಂತ ತಿಳ್ಕೊಳ್ಳಿ. ವಾಸ್ತವತೆ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಬದುಕು, ಒಬ್ಬೊಬ್ಬರ ಬದುಕು ಏನೇನಿರುತ್ತೆ ಅಂತ ತಿಳ್ಕೊಳ್ಳಿ. ನಮ್ಮ ಮನೆಗಳಲ್ಲೇ ಇದೆ ಫಿಲಾಸಫಿ, ಬೇರೆ ಕಡೆ ಎಲ್ಲೂ ಇಲ್ಲ. ತತ್ವ ಎಲ್ಲ ಮನೆಯಲ್ಲೇ ಅಡಕವಾಗಿದೆ. ಬಾತ್ರೂಮ್ನ ಕೆಲವೊಂದು ಸಮಯದಲ್ಲಿ ಉಪಯೋಗಿಸ್ತೀರಿ, ಕಿಚನ್ನ ಕೆಲವೊಂದು ಸಮಯ ಉಪಯೋಗಿಸ್ತೀರಿ, ದೇವ್ರ ಮನೆ ಉಪಯೋಗಿಸ್ತೀರಿ, ಮಲಗೋ ಕೋಣೆ ಸಪ್ರೇಟು, ಹಾಲ್ ಸಪ್ರೇಟು, ಹೊರಗಡೆ ಹಜಾರ ಸಪ್ರೇಟು. ಅದನ್ನೇನು ಎಲ್ಲ ಜಾಗದಲ್ಲೂ ಓಡಾಡ್ತೀರಿ, ಆದರೆ ಏನು ಅಲ್ಲೇ ಕೂತ್ಕೊಂಡಿರ್ತೀಯ? ಬಾತ್ರೂಮಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತೀಯ? ಇಲ್ಲ. ವೈಯಕ್ತಿಕ, ತೀರಾ ವೈಯಕ್ತಿಕ. ಅದು ನೀನು ತಿಳ್ಕೊಂಡಂಗೆ ಸ್ವಾರ್ಥ ಅಲ್ಲ, ಬುದ್ಧಿವಂತಿಕೆ. ನೀನು ಬುದ್ಧಿವಂತನಾಗ, ಯಾರು ಬೇಡ ಅಂತಾರೆ. ಆದರೆ ಸ್ವಾರ್ಥ ಅಂತೀಯಲ್ಲ, ಯಾರು ಸ್ವಾರ್ಥಿ? ಯಾರು ಸ್ವಾರ್ಥಿ ಇಲ್ಲ ಫಸ್ಟ್ ಹೇಳು ಹೋಗ್ಲಿ. ನಿಸ್ವಾರ್ಥಿ ಯಾರಿದಾರು ತೋರಿಸ್ಬಿಡ. ನೀನು ನಿಸ್ವಾರ್ಥಿ ನೇನೆಯಾ ಹರೀಶ? ಸರ್ ಬುದ್ಧಿವಂತಿಕೆ ಅನ್ನೋದು ಕಲಿಯೋದ್ರಿಂದ ಏನೋ ಹೇಳಕ್ ಬರ್ತಾ ಇದೆ, ನನ್ನ ತಲೆಗೆ ಬರ್ತಾ ಇರುತ್ತೆ. ಬುದ್ಧಿ ಇದೆ ಸರ್, ಕಲಿಯೋದಲ್ವ ಸರ್ ಮುಂಚೆ? ಒಬ್ಬರ ವ್ಯಕ್ತಿಯಿಂದ ಕಲಿಯೋದಲ್ಲ ಸರ್? ಖಂಡಿತವಾಗ್ಲು. ಅದನ್ನ ನಾನು ಪ್ರಶ್ನೆ ಕೇಳ್ತೀನಿ. ಅವ್ರು ಹೆಂಗಾರ ಮಾಡ್ಕೊಂಡು ಒಬ್ರು ಕಲಿಯೋದಾಗ ಜೊತೆಗೆ ಒಬ್ಬ ಬೆಳೀತಾ ಇದ್ದಾನೆ, ಜೊತೆಗೆ ಇದ್ದಾನೆ. ನೆಕ್ಸ್ಟ್ ಇಯರ್ ನೋಡಿದ್ರೆ ಇಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ನೋಡ್ರೆ ಅವ್ನು ಟಾಪಲ್ಲಿ ಹೋಗಿದ್ದಾನೆ, ಅವ್ನೇನ್ ಫೈನಾನ್ಷಿಯಲ್ ಟೈಟ್ ಆಗಿದ್ದಾನೆ. ಬಟ್ ಒಬ್ಬ
ಕೇಳ್ತಾ ಇದ್ದೀನಿ ಸರ್, ಬುದ್ಧಿ ಅದನ್ನ ಕೇಳ್ತಾ ಇದ್ದೀನಿ ಸರ್, ಬುದ್ಧಿ ಅಂತ. ಅಲ್ಲ ಇಲ್ಲ ನಿನಗೆ ಅದು ಗೊತ್ತಿಲ್ಲ. ಬಾ ನೀನು ಆತ್ಮ ಸಮೃದ್ಧಿ ಯೋಗಕ್ಕೆ ಬಾ, ಪೂರ್ತಿ ಎಲ್ಲ ತಿಳ್ಕೊಂಡ್ಮೇಲೆ ನಿನಗೊಂದಷ್ಟು ಸ್ಪಷ್ಟತೆ ಸಿಗುತ್ತೆ. ಸೊ ಮಧ್ಯದಲ್ಲಿ ಹೇಳಿದ್ರೆ ನಾನು ಹೇಳಿದ್ರೂ ನಿನಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ. ಬುದ್ಧಿವಂತಿಕೆ ಖಂಡಿತವಾಗ್ಲೂ ಕಲಿಬೇಕು ಅಂದರೆ ಬಲವಂತವಾಗಿ ಹೋಗಿ ನಾನು ಕಲಿಸ್ಕೊಡು ಅಂದ್ರೆ ಆಗಲ್ಲ. ಯಾವುದೋ ಒಂದು ಹೆಣ್ಣು ನೀನು ಹೋಗ್ಬಿಟ್ಟು ಐ ಲವ್ ಯು ಅಂತ ಅವಳಿಗೆ ಇಷ್ಟ ಇಲ್ಲ, ಇವಾಗ ಇಷ್ಟ ಇಲ್ಲ ಅಂದ್ರೆ ರಿಜೆಕ್ಟ್ ಇಲ್ಲ, ನಾನು ಲವ್ ಮಾಡು ನಾನು ಮದುವೆ ಆಗಿ ಅದು ಕಲಿಸ್ಕೊಡೋ ಅಂಥ ನೀತಿ ಅಲ್ಲ. ಕಲಿಕೆ ಅಂದರೆ ಕಲ್ತ್ಕೊಳ್ಳೋರ್ಗೂ ಆಸಕ್ತಿ ಇರಬೇಕು, ಕಲಿಸೋರ್ಗೂ ಆಸಕ್ತಿ ಇರಬೇಕು. ಸೊ ಬಲವಂತವಾಗಿ ಹೋಗಿ ಫ್ರೆಂಡನ್ನು ನನಗೆ ಹೆಲ್ಪ್ ಮಾಡಯ್ಯ, ನಿನ್ನ ಹತ್ರ ಅಷ್ಟು ದುಡ್ಡಿದೆ ನನಗೆ ಹೆಲ್ಪ್ ಮಾಡು, ಬಿಸ್ನೆಸ್ಗೆ ಹೆಲ್ಪ್ ಮಾಡು, ಯಾಕೆ ದುಡ್ಡು ಹೇಳಲ್ಲ, ಅದನ್ನೆಲ್ಲ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಅದು ಕೇಳೋದಕ್ಕಿಂತ ಮುಂಚಿತವಾಗಿ ಕೆಲವರು ಕೊಟ್ಟೇ ಬಿಡ್ತಾರೆ. ಯಾಕೋ ಇಷ್ಟೊಂದು ಕಷ್ಟಪಡ್ತಾ ತಗೊಳ್ಳೋ ಅಂತ ಬಾಯಿ ಬಿಟ್ಟು ಇನ್ನೂ ಕೇಳಿಲ್ಲ ಅಂಥವ್ರು ಇದ್ದಾರೆ. ಸೊ ಆದ್ದರಿಂದ ಆ ರೀತಿ ನಾವು ಇನ್ನೊಬ್ಬರ ಮೇಲೆ ನಿರೀಕ್ಷೆ ಏನಾದರೂ ಇಟ್ಕೊಂಡ್ರೆ, ನಾನು ಖಂಡಿತವಾಗ್ಲೂ ಬಿಕಾರಿ. ನಾನು ಇನ್ನೊಬ್ಬರ ಮೇಲೆ ನಿರೀಕ್ಷೆ ಇಟ್ಕೊಂಡು ಹಣ ಕೊಡೋಣ ಅಂತೇಳಿ ಭಿಕ್ಷೆ ಬಿಡ್ತಿರಲ್ಲ, ಅದು ಅವಶ್ಯಕತೆ ಇಲ್ಲ. ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ದುಡಿ, ತಿನ್ನು. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಇನ್ನೊಬ್ಬರು ಸಹಾಯ ಆಗಬೇಕು. ಯಾರ್ಯಾರು ಇನ್ನೊಬ್ಬರು ಜೀವನವನ್ನು ನೋಡ್ಕೊಂಡಿರ್ತಾರೆ, ಇವ್ರದ್ದೆಲ್ಲ ಅಷ್ಟೇ ಕತೆ. ನಾನೇನು ಮಾಡಬೇಕು, ನನ್ನ ಕೈಲಿ ಏನಾಗುತ್ತೆ, ನಾನು ಏನು ಮಾಡಿ ತೋರಿಸ್ಬಲ್ಲೆ, ಅಷ್ಟೇ ಜೀವನ. ಅದು ಬಿಟ್ಬಿಟ್ಟು ಅವನೇನು ಮಾಡ್ತಾವನೆ, ಇವನೇನು ಮಾಡ್ತಾವನೆ, ಅಂಬಾನಿ ಹತ್ರ ಕೋಟಿಗಟ್ಟಲೆ ಐತಿ, ಈಗ ನನಗೊಂದು ಕೋಟಿ ಕೊಡ್ತಾನಾ? ಯಾಕೆ ಕೊಡ್ತಾನೆ? ಖಂಡಿತವಾಗ್ಲಿಲ್ಲ. ಅದಕ್ಕೆ ಯಾರ ಹತ್ರನೂ ದುಡ್ಡಿದೆ ಅಂತಂದರೆ ಖಂಡಿತವಾಗ್ಲಿ ಇರಲ್ಲಪ್ಪ, ಆ ಥರ ಎಲ್ಲ ಆಗೋದಿಲ್ಲ. ಬಾ ನೀನು ಕ್ಲಾಸಿಗೆ ಬಾ, ಡೆಫಿನೆಟ್ಲಿ ತಿಳಿಸ್ತೀನಿ. ಎಸ್ ಮೈ ಡಿಯರ್ ಹನುಮಂತ ಇಲಿಯಾಸ್, ಹೇಳಪ್ಪ. ನೆಟ್ವರ್ಕ್ ವಾಯ್ಸ್ ಬ್ರೇಕ್ ಆಗ್ತದೆ. ಯಾರೋ ಟಿವಿ ಹಾಕಿದ್ದಾರೆ ನೋಡಿ, ಟಿವಿ ವಾಲ್ಯೂಮ್ ಜಾಸ್ತಿ ಕೊಟ್ಕೊಂಡು ಮಾತಾಡ್ತಿದ್ದಾರೆ, ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಓಕೆ, ನಾನು ಮ್ಯೂಟ್ ಮಾಡ್ತೀನಿ ನೋಡೋಣ. ಎಸ್ ಇಲಿಯಾಸ್, ನಮಸ್ತೆ ಗುರು. ನಮಸ್ತೆ, ಹೇಳಪ್ಪ. ಈಗ ಆಗ ಹೇಳಿದ್ರಲ್ಲ ನೀವು, ಒಂದು ಮನೆಗೆ ಹೋಗಿ ಅವ್ರನ್ನ ಚೇಂಜ್ ಮಾಡಿದ್ರೆ, ಹೌದು, ಈ ಧ್ಯಾನ ಯಾಕೆ ಮಾಡಬೇಕು ಗೊತ್ತಿಲ್ಲ, ತಿಳ್ಕೊಳ್ಳಿಲ್ಲ. ಅದೇ ಫಸ್ಟ್ ಆತ್ಮ ಸಮೃದ್ಧಿ ಯೋಗ ಮುಗಿಯುವಾಗ ನಾನು ನಿಮಗೆ 4 ಲೈನ್ ಹೇಳಿ. ಓಕೆ, ಯಾಕಂದ್ರೆ ನಿಜವಾಗ್ಲೂ ನೀವು ಎಲ್ರಿಗೂ ಬೇಕು ಗುರುಜಿ, ನನ್ನೊಂದು ಅಭಿಪ್ರಾಯ, ಎಲ್ರಿಗೂ ನೀವು ಬೇಕು. ಆದ್ರೆ ನಿಮ್ಮನ್ನ ಎಲ್ರಿಗೂ ಕೊಡೋಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಜ್ಞಾನ. ಅವರಿಗೆ ನಿಮ್ಮನ್ನು ತಿಳಿಯಲು ಒಂದು ಶೈಲಿ ಅಂದ್ರೆ ನಿಮ್ಮ ಒಂದೊಂದು ವಿಷಯ ಅವರಿಗೆ ಬೇಕಾದದ್ದನ್ನು ನಾವು ಅವರ ಕಾಂಟ್ಯಾಕ್ಟ್ ಆದ್ರೆ ನಿಮ್ಮನ್ನು ಖಂಡಿತ ಕೊಡ್ಲಿಕ್ಕಾಗ್ತದೆ. ಅದೇ ತರ ನೀವು ಈ ಧ್ಯಾನದಲ್ಲಿ ಹೇಳ್ತಾರೆ, ಧ್ಯಾನ ಮಾಡ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಎಡವುದಿಲ್ಲ ಅಂದ್ರೆ ಅವನಿಗೆ ಮುಂದೆ ಹೋಗೋ ದಾರಿ ಗೊತ್ತಿರುವುದಿಲ್ಲ. ಇದೇ ಶೈಲಿ ಅಲ್ಲಿ ಕುಬ್ಜನಾಗಿರ್ತಾನೆ. ಆ ದಾರಿ ತೋರಿಸುವ ಗುರುಗಳು ಈಗಿನ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ. ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ಇರ್ತಾರೆ, ನೀವು ಅಂತಲ್ಲ, ನಮ್ಗೇನ್ ಬೇಕು ಅದನ್ನ ಕಲಿಸ್ಕೊಡ್ತೀರಾ. ನಾನು ಕೂಡ ಒಂಥರ ಯಾವುದೇ ಒಂದು ಕ್ರಿಯೆ ಮಾಡದ ವ್ಯಕ್ತಿ, ಈಗ ಯಾವ್ದು ಕ್ರಿಯೆ ಮಾಡ್ಬೇಕು ಅದನ್ನು ಖಂಡಿತ ಸಾಧ್ಯ ಮಾಡ್ತಾ ಇದ್ದೀನಿ, ಸಾಧ್ಯವಾದಷ್ಟು. ಸೂಪರ್ ಮಿತ್ರ, ವಂಡರ್ಫುಲ್, ಗ್ರೇಟ್. ಮತ್ತೆ ನಕಾರಾತ್ಮಕತೆಯಲ್ಲಿ ಸಕಾರಾತ್ಮಕತೆಯನ್ನು ಹೇಗೆ ಮಾಡ್ಬೇಕಂತ ನೀವು ಸಾಧ್ಯವಾದಷ್ಟಲ್ಲ, ಲಿಮಿಟ್ ನೀವು ನಮ್ಗೆ ಹೇಳ್ಕೊಡ್ತೀರಾ. ಆದ್ರೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಎನ್ಕ್ಯಾಶ್ ಮಾಡೋದು ರೂಪ ಹೇಳಿಕೊಟ್ಟಿದ್ದೀರಾ. ಮತ್ತೆ ಯಾಕಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ನನ್ಗೆ ಒಂಥರ ಅಂದ್ರೆ ತುಂಬಾ ಗುರುಗಳು ಇದ್ರೆ ನಮ್ಮ ಹೃದಯಕ್ಕೆ ಮುಟ್ಟಿದಂತ ಗುರುಗಳು ನೀವು. ಯಾಕಂದ್ರೆ ಈ ಹೃದಯದ ಒಳಗೆ ಬರ್ಲಿಕ್ಕೆ ಎಲ್ರಿಗೂ ಆಗುದಿಲ್ಲ ಪ್ರತಿಯೊಬ್ಬರ. ಯಾಕಂದ್ರೆ ಪ್ರತಿಯೊಬ್ಬರ ಒಳಗೆ ಒಂದು ಚಿತ್ರಾಟ ಇರ್ತದೆ. ಯಾವ್ದು ಈ ಕ್ಷಣಿಕ ಸುಖದ ಹಿಂದೆ ಹೋಗುವವರಿಗೆ ಗುರುಗಳನ್ನು ಒಳಗೆ ಕಲಿಸ್ಲಿಕ್ಕೆ ಆಗುದಿಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಶಾಶ್ವತ ಸುಖ, ನನಗೆ ಎಲ್ಲದರಲ್ಲಿ ಹ್ಯಾಪಿ ಬೇಕು ಅಂತ ಮುನ್ನೋಗುವಂತ ಜೀವರಿರ್ತಾರೆ, ಅವರಿಗೆ ನಿಮ್ಮಂತ ಗುರುಗಳು ಸಿಗ್ಬೇಕು. ಅದನ್ನು ಅವ್ರು ಯಾವ ತರ ನಿಮ್ಮ ಹತ್ರ ಬರ್ತಾರೆ ಅಂತ ಗೊತ್ತಿಲ್ಲ. ಬಂದವರು ಕೂಡ ಕೆಲವರು, ಯಾಕಂದ್ರೆ ಅವರದೇ ಆದ ಒಂದು ಥಿಂಕಲ್ಲಿ ನಿಮ್ಮನ್ನು ನೋಡುವಾಗ ನಿಮ್ಮನ್ನು ಬಿಟ್ಟು ಸಿಗುದಿಲ್ಲ ಅವರಿಗೆ. ನೀವು ನಿಮ್ಮ ವಿಚಾರಗಳು ಸಿಗ್ತಾರೆ, ಅವರ ಪ್ರಾಬ್ಲಮ್ಗೆ ಸಾಲ್ವ್ ಸಿಗ್ತದೆ. ಆದ್ರೆ ಗುರು ಸಿಗ್ಬೇಕು ಅಂದ್ರೆ ಆ ಒಂದು ಇದು ಬೇಕು, ಒಳಗಡೆ ಇರಬೇಕು. ನನಗೆ ಯಾವ ಟಾಪಿಗೆ ಮುಟ್ಬೇಕು ಅಥವಾ ಎಲ್ಲವನ್ನು ಭೇದಿಸುವ ವಿದ್ಯೆ ಕಲಿಬೇಕು. ಗುರುವನ್ನು ಸಣ್ಣದಾಗಿಕೊಳ್ಳುವಂತ ಮನೋಭಾವ ಖಂಡಿತವಾಗ್ಲು ನೀವು ಕ್ಲಾಸ್ ಹೇಳದೇ ಇರೋ ವಿಚಾರ ನಮ್ಗೆ ಬೇಕಾದದ್ದಕ್ಕೆ ಬರ್ತದೆ. ನನಗೆ ಸ್ವಂತ ಅನುಭವ. ಯಾಕಂದ್ರೆ ಈಗ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಕೆಲವು ಸಲ. ಆದ್ರೆ ಆ ಗುರುವನ್ನು ಪ್ರೀತಿಸುವ ಹೃದಯದಲ್ಲಿ ಪ್ರತಿ ಕ್ಷಣವೂ ಗುರುವಿನೊಂದು ಜಪ ಇರ್ತದೆ ಅಥವಾ ಮಂತ್ರ ಅವನ ಬಾಯಲ್ಲಿ ಮಾಡುದಲ್ಲ, ಹೃದಯದಿಂದ ಒಳಗ್ಬೋದು. ಅವಾಗ ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡ್ತದೆ. ಅದು ನನಗೆ ತುಂಬಾ ಅನುಭವ ಇದೆ.
ವಂಡರ್ಫುಲ್ ಮಿತ್ರ, ಸೂಪರ್, ಗ್ರೇಟ್, ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಅದೇ 4 ಲೈನ್ ಅಂದ್ರೆ ಈಗ ಒಂದು ಹೇಳ್ಬೇಕು. ಹೇಳಪ್ಪ, ಹೇಳು. ನಿನ್ನ ನೋಡದ ಕಣ್ಣು ಕಣ್ಣಲ್ಲ, ನಿನ್ನ ಕೇಳದ ಕಿವಿ ಕಿವಿಯಲ್ಲ, ನಿನ್ನ ಹೇಳದ ನಾಲಿಗೆ ಬಾಯಿ ಅಥವಾ ನಾಲಿಗೆ ಅದು ಬಾಯಿ ಅಲ್ಲ, ನಿನ್ನ ಸೇರದ ಒಡಲು ಮಹಿಳೆ ಅಲ್ಲ. ನಿನ್ನ ಹೇಳದ ಅವ್ರಿಗೆ ಗೊತ್ತಿಲ್ಲ ಹರೀಶ್ ಮಂಗಳೂರು, ಬಟ್ ಕೆಲವರಿಗೆ ಅದು ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಾಗೋದಿಲ್ಲ, ಬಟ್ ಸಹಜವಾಗಿ ಹೇಳ್ತಾರೆ. ಆದ್ದರಿಂದ ಅದನ್ನು ನಾನು ಸಾಕಷ್ಟು ಜನಕ್ಕೆ ತಿದ್ದಕ್ಕೆ ನೋಡಿದೆ, ಬಟ್ ತಿದ್ಕೊಂಡು ನನ್ನ ಹೆಂಡತಿಗೆ ಬರಲ್ಲ. ಹಾಲು ಅಂತೇಳಿ ಹಾಲು ಅಂತ ಹೇಳಲ್ಲ, ಹಾಲು ಅಂತೇಳಿ. ಏನೋ ಪಾಪ ಅವ್ರವರು ನಾಲ್ಗೆ ಹೆಂಗೆ ಹೊರಳಿಸ್ತದೆ ಹಂಗೆ ಮಾಡ್ತಾರೆ, ಅಷ್ಟು ತೊಂದರೆ ಇಲ್ಲ. ಅದೇ ನಾನು ಕೂಡ ಕನ್ನಡ ಮಾತಾಡೋದು ಅಂತ ನನಗೆ ಕನ್ನಡದಲ್ಲಿ ಇವರು ಅದರ ಮಾತಾಡುವ ಬಗ್ಗೆ ಒಂದ್ ಸ್ವಲ್ಪ ಇದಿರ್ಲಿಲ್ಲ. ಗುರುಜಿ ನಿಮ್ಮ ಒಂದು ಲೆಟರ್ಸ್ ಎಲ್ಲ ಓದುವಾಗ ಆಮೇಲೆ ನಿಮ್ಮ ಮಾತು ಕೇಳಿದಾಗ ನನಗೆ ಕನ್ನಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಇಟ್ಕೊಂಡು ಮಂಗಳೂರು ಕನ್ನಡ ಒಂಥರ ಹೌದು, ಈ ಪೇಪರ್ ಆಡು ಭಾಷೆ ಇಲ್ಲ ಗುರುಜಿ, ಅವ್ರದ್ದೆಲ್ಲ ಬುಕ್ಕಿಂಗ್ಸ್ ಹೌದು, ಬರೀತೀವಲ್ಲ, ಬರವಣಿಗೆ ಏನಿತ್ತು ಅದೇ ರೀತಿ ಮಾತಾಡ್ತಾರೆ. ಕರೆಕ್ಟ್.